ಇನ್ನು ಹೆಬ್ಬಾಳ್ಕರ್ ಪ್ರಯಾಣಿಸ್ತಾ ಇದ್ದ ಕಾರು ಅಪಘಾತ ಕೇಸ್, ಕಂಟೈನರ್ ವಾಹನ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಾನಂದರಿಂದ ದೂರು, ಶಿವಾನಂದ್ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗ್ಗೆ 5 ಗಂಟೆಗೆ ಕಂಟೈನರ್ ವಾಹನ ಎಡಕ್ಕೆ ತಿರುಗಿಸಿದ್ದಾನೆ, ಯಾವುದೇ ಮುನ್ಸೂಚನೆ ನೀಡದೆ ಎಡಕ್ಕೆ ತಿರುಗಿಸಿದ್ದಾನೆ. ನಾನು ಎಡಕ್ಕೆ ತಿರುಗಿಸಿದ್ರು ಕಂಟೈನರ್ ಬಲಕ್ಕೆ ತಿರುಗಿಸಿದ್ದಾರೆ. ಬಳಿಕ ಕಂಟೈನರ್ ವಾಹನ ನನ್ನ ವಾಹನಕ್ಕೆ ತಾಗಿದೆ. ಅಪಘಾತ ತಪ್ಪಿಸಲು ರಸ್ತೆ ಪಕ್ಕದ ಮರಕ್ಕೆ ಡಿಕ್ಕಿ ಹೊಡೆದ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿರುವಂತಹ ಕಾರು ಒಂದಿನ ಅಪಘಾತವಾಗಿತ್ತು. ಅಪಘಾತವಾದಂತಹ ಸ್ಥಳದಲ್ಲಿ ನಾವಿದ್ದು ಕಿತ್ತೂರು ಸಮೀಪದಲ್ಲಿ ಇರುವಂತಹ ಅಂಬಡಗಟ್ಟಿ ಕ್ರಾಸ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇದು ಪುಣೆ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ರಾಜಕಾರಣದ ಮಾಸ್. ಆದ್ರೆ ಕಳೆದೊಂದು ತಿಂಗಳಿಂದ ಸಚಿವೆಗೆ ಗ್ರಹಚಾರ ಬೆನ್ನು ಬಿದ್ದಿದೆ. ಪರಿಷತ್ ಗಲಾಟೆ ಬೆನ್ನಲ್ಲೇ ಇದೀಗ ಮಕರ ಸಂಕ್ರಾಂತಿ ದಿನವೇ ಹೆಬ್ಬಾಳ್ಕರ್ಗೆ ಅಶುಭವಾಗಿದೆ. ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದ್ರೆ ಸಚಿವೆ ಹೆಬ್ಬಾಳ್ಕರ್ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಜಸ್ಟ್ ಮಿಸ್. ಹೆಬ್ಬಾಳ್ಕರ್ ಕಾರು ಅಪಘಾತ ಕೇಸ್ಗೆ ಬಿಗ್ ಟ್ವಿಸ್ಟ್. ಆ ಸಮಯದಲ್ಲಿ ಏನಂತಾರೆ, ನಾಯಿಯನ್ನು ತಪ್ಪಿಸೋ ಸಮಯದಲ್ಲಿ ಎದುರುಗಡೆ ಮತ್ತೊಂದು ಓವರ್ಟೇಕ್ ಮಾಡ್ಬೇಕಾದ್ರೆ ಎದುರುಗಡೆ ಮತ್ತೊಂದು ಲಾರಿ ಕೂಡ ಇರುತ್ತೆ. ಹೀಗಾಗಿ ಲಾರಿ ಕೂಡ ತಾಗುತ್ತೆ ಅನ್ನೋದು, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೋದಾಗ ಮರಕ್ಕೆ ಕಾರು ಡಿಕ್ಕಿ, ಎಫ್ಐಆರ್ನಲ್ಲಿ ಸ್ಫೋಟಕ ಅಂಶ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ಹಟ್ಟಿಹೊಳಿ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕಿತ್ತೂರು ತಾಲೂಕು ಅಂಬಡಗಟ್ಟಿ ಬಳಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿತ್ತು. ರಸ್ತೆಗೆ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಈ ಅಪಘಾತ ಸಂಭವಿಸಿದೆ ಎಂದು ಹೇಳಲಾಗಿತ್ತು. ಆದ್ರೆ ಇದೀಗ ಎಫ್ಐಆರ್ ಬೇರೆ ವಿಷಯವೇ ಹೇಳ್ತಿದೆ. ತೆಗ್ಗಿನ ಪರಿಸರದಲ್ಲಿ ಕಾರ್ ನುಗ್ಗುತ್ತೆ. ಕಾರ್ ನುಗ್ಗಿದ ತಕ್ಷಣ ಅಂದ್ರೆ ಈ ನಾವೇನ್ ದೃಶ್ಯಗಳು ನೋಡ್ತಾವೆ, ಇಲ್ಲಿಂದ ಏನಂತಂದ್ರೆ ಕಾರು ಮುಂದೆ ಹಾಗೆ ಪಾಸ್ ಆಗಿ ಹೋಗ್ತಾ ವೇಗದಲ್ಲಿ. ಮುಂದೆ ಅಲ್ಲಿರುವಂತಹ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಹೊಡುತ್ತೆ. ನಾವೀಗ ಮರವನ್ನು ಕೂಡ ನೋಡಬಹುದು. ಇಲ್ಲಿ ಮರದಲ್ಲಿ ಕೂಡ ಮಾರ್ಕ್ ಕೂಡ ಇದೆ, ಕಾರ್ ಯಾವ ರೀತಿ ಡಿಕ್ಕಿ ಹೊಡುತ್ತೆ. ಸಚಿವೆ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಾನಂದ್ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಅಪರಿಚಿತ ಕಂಟೈನರ್ ವಾಹನ ಚಾಲಕನ ವಿರುದ್ಧ ಆರೋಪ ಕೇಳಿ ಬಂದಿದೆ. ಎಫ್ಐಆರ್ನಲ್ಲಿ ಸ್ಫೋಟಕ ಅಂಶ. ಬೆಳಗ್ಗೆ 5 ಗಂಟೆಗೆ ಅಂಬಡಗಟ್ಟಿ ಸಮೀಪ ಕಂಟೈನರ್ ವಾಹನ ಯಾವುದೇ ಮುನ್ಸೂಚನೆ ನೀಡದೆ ಎಡಕ್ಕೆ ತಿರುಗಿಸಿದ್ದಾನೆ. ನಾನು ಆಗ ಎಡಕ್ಕೆ ತೆಗೆದುಕೊಂಡರೂ ಕಂಟೈನರ್ ಬಲಕ್ಕೆ ತಿರುಗಿಸಿ ನನ್ನ ವಾಹನಕ್ಕೆ ತಾಗಿಸಿದ್ದಾನೆ. ಅಪಘಾತ ತಪ್ಪಿಸಲು ನಾನು ರಸ್ತೆ ಪಕ್ಕದ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಕಾರಿನಲ್ಲಿದ್ದ 4ವರಿಗೂ ಗಾಯಗಳಾಗಿವೆ. ಹೀಗಾಗಿ ಈ ವೇಳೆ ಟ್ರಕ್ ನಿಲ್ಲಿಸದೆ ಹೋಗಿದ್ದು ಅಪರಾಧ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವರು ಅದನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತು ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟರ್ ಹೋಗ್ತಾ ಇತ್ತು. ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರು ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟ್ರ್ ಆಗಿದ್ದ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ, ದುರದೃಷ್ಟಕರ ಘಟನೆ ಸಂಭವಿಸಿದೆ. ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಒಟ್ನಲ್ಲಿ ಆಕ್ಸಿಡೆಂಟ್ಗೆ ಚಾಲಕನ ನಿರ್ಲಕ್ಷ್ಯ ಕಾರಣನಾ ಅಥವಾ ನಾಯಿ ಅಡ್ಡ ಬಂದಿದ್ದೇ ಕಾರಣವಾ? ಇಲ್ಲ ಕಂಟೈನರ್ ಚಾಲಕ ಡಿಕ್ಕಿ ಹೊಡೆಯೋ ಹಾಗೆ ಮಾಡಿದ್ನ ಅಥವಾ ವಾಮಾಚಾರವೇ ಕಾರಣವಾ ಅನ್ನೋದೇ ಇನ್ನೂ ನಿಗೂಢ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಹೆಬ್ಬಾಳ್ಕರ್ ಪ್ರಯಾಣಿಸ್ತಾ ಇದ್ದ ಕಾರು ಅಪಘಾತ ಕೇಸ್, ಕಂಟೈನರ್ ವಾಹನ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಾನಂದರಿಂದ ದೂರು, ಶಿವಾನಂದ್ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗ್ಗೆ 5 ಗಂಟೆಗೆ ಕಂಟೈನರ್ ವಾಹನ ಎಡಕ್ಕೆ ತಿರುಗಿಸಿದ್ದಾನೆ, ಯಾವುದೇ ಮುನ್ಸೂಚನೆ ನೀಡದೆ ಎಡಕ್ಕೆ ತಿರುಗಿಸಿದ್ದಾನೆ. ನಾನು ಎಡಕ್ಕೆ ತಿರುಗಿಸಿದ್ರು ಕಂಟೈನರ್ ಬಲಕ್ಕೆ ತಿರುಗಿಸಿದ್ದಾರೆ. ಬಳಿಕ ಕಂಟೈನರ್ ವಾಹನ ನನ್ನ ವಾಹನಕ್ಕೆ ತಾಗಿದೆ. ಅಪಘಾತ ತಪ್ಪಿಸಲು ರಸ್ತೆ ಪಕ್ಕದ ಮರಕ್ಕೆ ಡಿಕ್ಕಿ ಹೊಡೆದ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ.
ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿರುವಂತಹ ಕಾರು ಒಂದೇನು ಅಪಘಾತವಾಗಿತ್ತು. ಅಪಘಾತವಾದಂತಹ ಸ್ಥಳದಲ್ಲಿ ನಾವಿದ್ದೇವೆ. ಕಿತ್ತೂರು ಸಮೀಪದಲ್ಲಿ ಇರುವಂತಹ ಅಂಬಡಗಟ್ಟಿ ಕ್ರಾಸ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ರಾಜಕಾರಣದ ಮಾಸ್. ಆದ್ರೆ ಕಳೆದೊಂದು ತಿಂಗಳಿಂದ ಸಚಿವೆಗೆ ಗ್ರಹಚಾರ ಬೆನ್ನು ಬಿದ್ದಿದೆ. ಪರಿಷತ್ ಗಲಾಟೆ ಬೆನ್ನಲ್ಲೇ ಇದೀಗ ಮಕರ ಸಂಕ್ರಾಂತಿ ದಿನವೇ ಹೆಬ್ಬಾಳ್ಕರ್ಗೆ ಅಶುಭವಾಗಿದೆ. ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದ್ರೆ ಸಚಿವೆ ಹೆಬ್ಬಾಳ್ಕರ್ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಜಸ್ಟ್ ಮಿಸ್. ಹೆಬ್ಬಾಳ್ಕರ್ ಕಾರು ಅಪಘಾತ ಕೇಸ್ಗೆ ಬಿಗ್ ಟ್ವಿಸ್ಟ್. ಆ ಸಮಯದಲ್ಲಿ ಏನಂತಾರೆ ನಾಯಿಯನ್ನು ತಪ್ಪಿಸೋ ಸಮಯದಲ್ಲಿ ಎದುರುಗಡೆ ಮತ್ತೊಂದು ಓವರ್ಟೇಕ್ ಮಾಡ್ಬೇಕಾದ್ರೆ ಎದುರುಗಡೆ ಮತ್ತೊಂದು ಲಾರಿ ಕೂಡ ಇರುತ್ತೆ. ಹೀಗಾಗಿ ಲಾರಿ ಕೂಡ ತಾಗುತ್ತೆ ಅನ್ನೋದು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೋದಾಗ ಮರಕ್ಕೆ ಕಾರು ಡಿಕ್ಕಿ, ಎಫ್ಐಆರ್ನಲ್ಲಿ ಸ್ಫೋಟಕ ಅಂಶ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ಹಟ್ಟಿಹೊಳಿ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕಿತ್ತೂರು ತಾಲೂಕು ಅಂಬಡಗಟ್ಟಿ ಬಳಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿತ್ತು. ರಸ್ತೆಗೆ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಈ ಅಪಘಾತ ಸಂಭವಿಸಿದೆ ಎಂದು ಹೇಳಲಾಗಿತ್ತು. ಆದ್ರೆ ಇದೀಗ ಎಫ್ಐಆರ್ ಬೇರೆ ವಿಷಯವೇ ಹೇಳ್ತಿದೆ. ತೆಗ್ಗಿನ ಪರಿಸರದಲ್ಲಿ ಕಾರ್ ನುಗ್ಗುತ್ತೆ. ಕಾರ್ ನುಗ್ಗಿದ ತಕ್ಷಣ ಅಂದ್ರೆ ಈ ನಾವೇನ್ ದೃಶ್ಯಗಳು ನೋಡ್ತಾವೆ. ಇಲ್ಲಿಂದ ಏನಂತಂದ್ರೆ ಕಾರು ಮುಂದೆ ಹಾಗೆ ಪಾಸ್ ಆಗಿ ಹೋಗ್ತಾ ವೇಗದಲ್ಲಿ ಮುಂದೆ ಅಲ್ಲಿರುವಂತಹ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಹೊಡುತ್ತೆ. ನಾವೀಗ ಮರವನ್ನು ಕೂಡ ನೋಡಬಹುದು. ಮರದಲ್ಲಿ ಕೂಡ ಮಾರ್ಕ್ ಕೂಡ ಇದೆ ಕಾರ್ ಯಾವ ರೀತಿ ಡಿಕ್ಕಿ ಹೊಡುತ್ತೆ. ಸಚಿವೆ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಾನಂದ್ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಅಪರಿಚಿತ ಕಂಟೈನರ್ ವಾಹನ ಚಾಲಕನ ವಿರುದ್ಧ ಆರೋಪ ಕೇಳಿ ಬಂದಿದೆ. ಎಫ್ಐಆರ್ನಲ್ಲಿ ಸ್ಫೋಟಕ ಅಂಶ. ಬೆಳಗ್ಗೆ 5 ಗಂಟೆಗೆ ಅಂಬಡಗಟ್ಟಿ ಸಮೀಪ ಕಂಟೈನರ್ ವಾಹನ ಯಾವುದೇ ಮುನ್ಸೂಚನೆ ನೀಡದೆ ಎಡಕ್ಕೆ ತಿರುಗಿಸಿದ್ದಾನೆ. ನಾನು ಆಗ ಎಡಕ್ಕೆ ತೆಗೆದುಕೊಂಡರೂ ಕಂಟೈನರ್ ಬಲಕ್ಕೆ ತಿರುಗಿಸಿ ನನ್ನ ವಾಹನಕ್ಕೆ ತಾಗಿಸಿದ್ದಾನೆ. ಅಪಘಾತ ತಪ್ಪಿಸಲು ನಾನು ರಸ್ತೆ ಪಕ್ಕದ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಕಾರಿನಲ್ಲಿದ್ದ 4ವರಿಗೂ ಗಾಯಗಳಾಗಿವೆ. ಹೀಗಾಗಿ ಈ ವೇಳೆ ಟ್ರಕ್ ನಿಲ್ಲಿಸದೆ ಹೋಗಿದ್ದು ಅಪರಾಧ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವರು ಅದನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತು ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟರ್ ಹೋಗ್ತಾ ಇತ್ತು. ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರು ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟ್ರ್ ಆಗಿದ್ದ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ ದುರದೃಷ್ಟಕರ ಘಟನೆ ಸಂಭವಿಸಿದೆ. ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬಾ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಒಟ್ನಲ್ಲಿ ಆಕ್ಸಿಡೆಂಟ್ಗೆ ಚಾಲಕನ ನಿರ್ಲಕ್ಷ್ಯ ಕಾರಣನಾ ಅಥವಾ ನಾಯಿ ಅಡ್ಡ ಬಂದಿದ್ದೇ ಕಾರಣವಾ? ಇಲ್ಲ ಕಂಟೈನರ್ ಚಾಲಕ ಡಿಕ್ಕಿ ಹೊಡೆಯೋ ಹಾಗೆ ಮಾಡಿದ್ನಾ ಅಥವಾ ವಾಮಾಚಾರವೇ ಕಾರಣವಾ ಅನ್ನೋದೇ ಇನ್ನೂ ನಿಗೂಢ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.